ಇತ್ತಿಂದ ಪಾರು ಮಾತಾಡ್ತೋನಿ, ಅತ್ತಿಂದ ಯಾರ? ಪಾರು, ನನ್ ಮಧು ಮಾತಾಡ್ತಿರೋದು. ಮಧುರವ್ರೆ, ನನ್ಗೆಲ್ಲ ವಿಷಯ ಗೊತ್ತಾಯ್ತು. ಕಾಂಚುಗುಳಿಗೇಶನ್. ಪಾರು, ಅದು ಕಂಜುಗುಳಿಗೇಶನ್ ಅಲ್ಲ, ಕಂಗ್ರಾಚುಲೇಷನ್. ಪಾರು, ನಂಗೆ ಯಾಕೆ ಕಂಗ್ರಾಚುಲೇಟ್ ಮಾಡ್ತಿದ್ಯಾ? ಜಾನಿ ಅವರು ಮತ್ತೆ ನೀವು ಅದ್ ಯಾವ್ದೋ ಕಾಫಿ ಪುಡಿ ಸ್ಟೇಷನ್ಗೆ ಹೋಯ್ತಾ ಇದ್ದೀರಲ್ಲ, ಅದಕ್ಕೆ. ಪಾರು, ಅದು ಕಾಫಿ ಪುಡಿ ಟೆನ್ಷನ್ ಅಲ್ಲ, ಕಾಂಪಿಟೇಷನ್. ಅಲ್ಲಿ ಗೌಡ್ರಿದಾರ? ಹ್ಞೂ, ಅವ್ರೆ. ಸ್ವಲ್ಪ ಫೋನ್ ಕೊಡು, ಅವ್ರ ಹತ್ರ ಮಾತಾಡ್ಬೇಕು. ಕೊಟ್ಟೇರಿ. ಬಾವು, ಮದ್ರವ್ರು ನಿಮ್ ತವ ಏನೋ ಮಾತಾಡ್ಬೇಕಂತ ಫೋನ್ ತಗೊಳ್ಳಿ. ಬೆಲ್ಲನೆ ಬಂದು ಬಾಯಿಗೆ ಬಿದ್ದಂಗಾಯ್ತು. ಅಣ್ಣ ಯಪ್ಪನವ್ರು ಕಾಂಪಿಟೇಷನ್ಗೆ ಹೋಗಕ್ಕೆ ಒಪ್ಕೊಂಡಿಲ್ಲ ಅಂತ ಮಧುರವರು ನನ್ನನ್ನು ಕರೆಯಕ್ಕೆ ಫೋನ್ ಮಾಡಿರ್ಬೇಕು. ತಗೊಳ್ಳಿ ಫೋನ್ನ. ಅದ್ಯಾಕೆ ಹಗಲು ಕನ್ಸು ಕಾಣ್ಕೊಂಡು ನಿಂತಿದ್ದೀರಿ? ನಾನೇನು ಅಗಲಗನ್ಸು ಕಾಣ್ತಾ ಇರಲಿಲ್ಲ. ಚಡ್ಡಿ ಚೋಪ್ಲಿ ಚೇಂಜ್ ಇಟ್ಟಿದ್ದಿ, ಎಲ್ಲಿಗೋಯ್ತು ಅಂತ ಯೋಚನೆ ಮಾಡ್ತಾ ಇದ್ದಿ. ತತಾ ಪಾರು, ಶಾನೆ ತಲೆ ನೋಯ್ತಾ ಅದೇ, ಒಂದು ಕಪ್ ಕಾಫಿ ಕಾಯಿಸ್ಕೊಂಬಂದೆಯಾ? ಆಯ್ತು ಶ್ರೀ, ನೀವು ಮಾತಾಡಿ. ಅಯ್ಯೋ, ದಡ್ ಪೊಡಿತಿದೆ. ಮಧುರ ಅವರೇ, ಹೇಳಿ. ಗೌಡ್ರೆ, ಪಕ್ಕದಲ್ಲೇ ಇದ್ರು ಫೋನ್ ತಗೊಳಕ್ ಇಷ್ಟೊತ್ತು ಬೇಕಾ? ಸಾರಿ, ಅದು ಪಿತ್ತ ಜಾಸ್ತಿಯಾಗಿ ನತ್ತಿಗೆ ಹಳ್ಳೆಣ್ಣೆ ಹಾಕತ್ತಾ ಇದ್ದಿ, ಅದಕ್ಕೆ ಲೇಟ್ ಆಗೋಯ್ತು. ಹೇಳಿ ಮಧುರ ಅವ್ರೆ. ಫೋನಲ್ಲಿ ಉಗಿದ್ರೆ ಫೋನ್ ಒದ್ದೆ ಆಗ್ಬಿಡುತ್ತೆ. ಸೊ ಡೈರೆಕ್ಟ್ ಆಗಿ ಸಿಗಿ, ಡೈರೆಕ್ಟ್ ಆಗಿ ಹೋಗಿತೀನಿ. ಹಲೋ ಹಲೋ ಮಧುರ ಅವ್ರೆ, ಟವರ್ ಸಿಗ್ತಾ ಇಲ್ಲ, ನಿಮ್ಮ ಮಾತು ಕಟ್ ಆಯ್ತದೆ. ಇನ್ನೊಂದ್ಸತಿ ಹೇಳಿ. ನನ್ನ ಭೇಟಿ ಮಾಡಿ ನೇರವಾಗಿ ಸ್ವಲ್ಪ ಮಾತಾಡ್ಬೇಕು ಅಂದೆ. ನೀವು ಕರೆದೆಚ್ಚ ನಾ ಬರದೆಚ್ಚ ಬಂದಿ. ಬಾವು, ತಗೊಳ್ಳಿ ಕಾಪಿಯ. ಬೆಲ್ಲದ ಪಾನಕ ಸಿಗೋತ್ಲಿ ಕಾಪಿ ಅವನು ಬೇಕು, ನೀನೇ ಕುಡ್ಕೋ. ಬಾವು 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 ಗಂಟುಗೊಂದು ಗಳಿಗೊಂದು ಮಾತಾಡ್ತಾರಲ್ಲ, ಯಾವ್ದಕ್ಕೂ ಕೊಳ್ಳೆಗಾಲ ಕರ್ಕೊಂಡೋಗಿ ಸೊಂಟಕ್ಕೆ ಯಂತ್ರ ಕಟ್ಟಿಸ್ಬಿಡ್ಬೇಕು. ಮಧುರ ಅವ್ರೆ ಓ, ಬಂದ್ರಾ? ಅಲ್ಲಾಡ್ಸಿರು ಸಾಕು, ಬಿದ್ದೋಗ ಹಣ್ಣಿಗೆ ಕಲ್ಲೊಡೆದ್ರು ಬಿದ್ದೋಗದೆ ಇದ್ದದ. ಅಂದ್ರೆ ನಿಮ್ಮ ಕರೆಗೋಸ್ಕರ ಕಾಯ್ತಾರ ನನಗೆ. ನೀವು ಕರೆಯಲೇಬೇಕು ಅಂತೇನಿಲ್ಲ, ಬರೀ ಕೈ ಸಣ್ಣ ಮಾಡೋರು ಸಾಕು. ಅಟ್ಟ ಹಾಕಿರ ಕಾಪನ್ನ ಆಂಜನೇಯ ಅಂತ ಆಡ್ಕೊಂಬಂದ್ಬಿಡ್ತೀನಿ. ಅಂತಂದ್ರೆ ನೀವು ಪ್ರೀತಿಯಿಂದ ಬನ್ನಿ ಗೌಡ್ರೆ ಅಂದ್ರೆ ಬರ್ದೇ ಇದ್ದನ. ಗೌಡ್ರೆ, ನೀವು ತುಂಬಾ ಚೆನ್ನಾಗಿ ಮಾತಾಡ್ತೀರಾ. ಬಿಡಿ ಮಧುರ ಅವ್ರೆ, ನಿಮ್ಮನ್ನು ನೋಡಿದ್ರೆ ಕಲ್ಲು ಕೂಡ ಕವಿ ಆಗ್ಬಿಡ್ತದೆ. ಏನಂದ್ರೆ? ಅಲ್ಲ, ಈಗ ನನ್ನ ಕರ್ಸಿದ್ ಯಾನ್ ವಿಷಯ ಅಂದಿ. ಗೌಡ್ರೆ, ನಿಮ್ಗೆ ಬೆಳಿಗ್ಗೆ ಒಂದು ಕಾಂಪಿಟೇಷನ್ ಬಗ್ಗೆ ಹೇಳಿದ್ನಲ್ಲ, ಜಾನಿ ಅದಕ್ಕೆ ಒಪ್ಕೋತಾನೆ ಇಲ್ಲ. ಗುಡ್ ನ್ಯೂಸ್, ಬ್ಯಾಡ್ ನ್ಯೂಸ್, ಜೊತೆಗೆ ಬ್ರೇಕಿಂಗ್ ನ್ಯೂಸ್. ಯಾಕೆ ಒಪ್ಕೋತಾ ಇಲ್ಲ ಗೊತ್ತಿಲ್ಲ ಗೌಡ್ರೆ. ಅವ್ರು ಒಪ್ಕೋತಾರೆ ಅನ್ನೋ ಕಾನ್ಫಿಡೆನ್ಸ್ ಅಲ್ಲಿ ಆ ಕಾಂಪಿಟೇಷನ್ ಮಾಡೋರ್ಗೆ ಹೇಳ್ಬಿಟ್ಟೆ. ನಾಳೆ ಅವ್ರ ಮನೆಗೂ ಬರ್ತಿದಾರೆ. ಈಗ ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ. ಮಧುರ ಅವ್ರೆ, ಇಷ್ಟಕ್ಕೆ ಯಾಕೆ ತಲೆ ಕೆಡಿಸ್ಕೊಂಡ್ರಿ? ನಾ ಇಲ್ವಾ? ಅಲ್ಲ, ಅವ್ರಿಗೆ ಅಣ್ಣಪ್ಪನವ್ರಿಗೆ ಹುಷಾರಿಲ್ಲ ಅನ್ಬಿಟ್ಟು ವಾಪಸ್ ಕಳಿಸ್ಬಿಡಿ. ಹಾಗೆ ಮಾಡಿದ್ರೆ ಮನೆಗೆ ಬಂದಿರೋ ಅದೃಷ್ಟ ಲಕ್ಷ್ಮಿನ ನಾವೇ ವಾಪಸ್ ಕಳಿಸ್ದಂಗ ಆಗಲ್ವಾ? ಈಗ ಯಾನ್ ಮಾಡ್ಬೇಕು ಅಂದರಿ? ಯಾರೇನೇ ಹೇಳಿ ಗೌಡ್ರೆ, 5 ಲಕ್ಷ ವಿನ್ ಮಾಡಬೇಕು ಅಂದ್ರೆ ನಾನು ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಲೇಬೇಕು. ಅದಕ್ಕೆ ನೀವು ಸಹಾಯ ಮಾಡಬೇಕು. ಮಧುರ ಅವ್ರೆ, ನೀವು ಕೇಳಿದ್ರೆ ಸಹಾಯ ಮಾಡಲ್ಲ ಅಂದನ ಯಾನ್ ಮಾಡ್ಬೇಕು ಹೇಳಿ? ಕಾಂಪಿಟೇಷನ್ ಮುಗಿಯೋವರೆಗೂ ನಾವಿಬ್ರು ಗಂಡ ಹೆಂಡತಿಯಾಗಿ ಆಕ್ಟ್ ಮಾಡೋಣವಾ? ಕೊಪ್ಪುರ ಕನೆ ಬಂದು ಬಾಯಿಗೆ ಬಿದ್ದಂಗಾಯ್ತು. ಏನ್ ಯೋಚನೆ ಮಾಡ್ತಿದ್ದೀರಾ ಗೌಡ್ರೆ? ಮಧುರ ಅವ್ರೆ, ನೀವು ಈ ಪಾಟಿ ಕೇಳ್ಕೊತಾ ಇದ್ದೀರಿ ಅಂತ ಒಪ್ಕೋತಾ ಇದ್ದೀನಿ. ಆದ್ರೂ ಪಾಪ ಅಣ್ಣಯ್ಯಪ್ಪನವರು. ಅಯ್ಯೋ, ಅವ್ರ ಬಗ್ಗೆ ಯೋಚನೆ ಮಾಡಬೇಡಿ ಗೌಡ್ರೆ, ನಾನು ಆಲ್ರೆಡಿ ಅವ್ರಿಗೆ ಕಳಿಸ್ಬಿಟ್ಟಿದ್ದೀನಿ. ಅಂದ್ರೆ ಇವತ್ತಿಂದನೇ ನಾವಿಬ್ರು ಗಂಡ ಇದ್ರು. ಹೌದು. ಬೆಲ್ಲ ಕೊಡ್ಲಿ, ಅಲ್ಲ ಒಂದು ಡೂಯೆಟ್ ಆಡ್ಬಿಡವ ಅಂದಿ. ಓಕೆ.
ಗಂಡ ಹೆಂಡ್ತಿನ ಬಗ್ಗಕ್ಕೂ ಬಿಡೋದಿಲ್ಲ, ಹೆಂಡ್ತಿ ಗಂಡನ್ನ ಕೂರಕ್ಕೂ ಬಿಡೋದಿಲ್ಲ, ತೊಡೆ ಮೇಲೆ ಮಲಸ್ಕೋಬೇಕು ಅಂತಾರೆ. ಅಷ್ಟೇ ಅಲ್ಲ ಮೇಡಮ್, ಇವ್ರು ನನ್ನೊಬ್ಳನ್ನೇ ಮಂಚ ಹತ್ತಕ್ಕೂ ಬಿಡಲ್ಲ. ಗಾಬರಿ ಆಗ್ಬಿಡಿ, ನನ್ನ ಕಾಲು ಉಳುಕ್ ಬಿಡುತ್ತೆ ಅಂತ ನನ್ನ ಎತ್ಕೊಂಡು ಹೋಗಿ ಮಲಗಿಸ್ತಾರೆ. ಇಸ್ ಇಟ್? ನಿಮ್ಮಿಬ್ಬರನ್ನು ನೋಡ್ತಾ ಇದ್ರೆ ನನ್ಗೆ ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ. ನನಗೇನಾದ್ರೂ ಇಂಥ ಗುಣ ಇರೋ ಗಂಡ ಸಿಕ್ಕಿದ್ರೆ ತುಂಬಾ ಖುಷಿ ಪಡ್ತಾ ಇದ್ರ. ಇಲ್ಲ, ನಿಮ್ ಗುಣಗಳನ್ನೆಲ್ಲ ಒಳ್ಳೆ ಪಬ್ಲಿಸಿಟಿ ಮಾಡಿ ಒಂದೊಳ್ಳೆ ಅಮೌಂಟ್ಗೆ ಮಾರ್ಬಿಡ್ತಾ ಇದ್ದೆ. ಗಾಬರಿ ಆಗ್ಬೇಡಿ, ತಮಾಷೆ ಮಾಡಿದೆ ಅಷ್ಟೇ. ಹೌದು, ಎಲ್ಲಿ ನಿಮ್ ನೇಬರ್ಸ್ ಯಾರು ಕಾಣಿಸ್ತಾನೆ ಇಲ್ಲ? ಬಂದಾಯ್ತು, ನೆನೆದವರ ಮನದಲ್ಲಿ ನೆನ್ಸ್ಕೊಂಡು ಇಟ್ಕಲೇ ಬಂದ್ಬಿಡ್ತೀವಿ. ನಮಸ್ಕಾರ, ನನ್ನ ಹೆಸರು ಸೊಳ್ಳೆಪುರದ ಸೌಮ್ಯ ಅಂತ. ನಮಸ್ಕಾರ. ಆ ತಿಗ್ನೆಪುರದ ಪಕ್ಕ ಬರುತ್ತಲ್ಲ ಅತ್ತಾನೆ? ಅಯ್ಯೋ, ಅಲ್ಲಲ್ಲ, ಯಜ್ಞಹಳ್ಳಿ ಹತ್ರ ಯಜ್ಞದ ಕ್ರಾಸಲ್ಲಿ ಬರುತ್ತೆ. ಸುಂದ್ರಿ ಮೇಡಮ್, ನಮ್ಮನ್ನ ಇಷ್ಟು ಅರ್ಜೆಂಟ್ ಅಲ್ಲಿ ಬಪ್ ಕೇಳಿದೆ ಅಂತಕ್ಕೆ? ಇನ್ಸ್ಪೆಕ್ಟರ್, ನಾನು ನಿಮಗೆ ಬೆಸ್ಟ್ ಜೋಡಿ ಕಾಂಪಿಟೇಷನ್ ಬಗ್ಗೆ ಹೇಳ್ತಿದ್ನಲ್ಲ, ಇವರೇ ಅದ್ರ ಜಡ್ಜ್. ನಾನು ಮತ್ತೆ ಜಾನಿ ಎಷ್ಟು ಅನ್ಯೋನ್ಯವಾಗಿದ್ದೀವಿ ಅಂತ ನಿಮ್ಮ ಒಪಿನಿಯನ್ ಕೇಳಬೇಕಿತ್ತಂತೆ, ಅದಕ್ಕೆ ನಿಮ್ಮನ್ನೆಲ್ಲ ಕರೆಸ್ದೆ. ಅಯ್ಯೋ, ನಿಮ್ಮಿಬ್ರು ಅನ್ಯೋನ್ಯತೆ ಬಗ್ಗೆ ನಾವೇನ್ ಹೇಳೋದು? ಇಡೀ ಬೀದಲ್ಲಿರೋ ಕಲ್ಲು ಮಣ್ಣಿಗೂ ಗೊತ್ತದೆ ನೀವಿಬ್ರು ಗಂಡ ಹೆಂಡ್ರಿ ಅಲ್ಲ ಅಂತ. ನೋಡಿ ಮೇಡಮ್, ನೋಡ್ರೆ, ಗಂಡ ಹೆಂಡ್ರು ಅಂದ್ಮೇಲೆ ಒಂದಿನವಾರು ಜಗಳ ಆಡ್ಬೇಕಲ್ವಾ? ಇವ್ರಿಬ್ರು ನೋಡಿದ್ರೆ ಇದುವರೆಗೂ ಒಂದಿನ ಜಗಳ ಆಡಿಲ್ಲ. ಒಟ್ಟೊಟ್ಟಿಗೆ ನಗ್ತಾರೆ, ಒಟ್ಟೊಟ್ಟಿಗೆ ಹೇಳ್ತಾರೆ. ಜೋಡಿ ಅಕ್ಕಿಗಳು ಅಂದ್ರೆ ಇವ್ರಿಯಪ್ಪ. ಮೇಡಮ್, ಇವರಿಬ್ರು ಅನ್ಯೋನ್ಯತೆ ಬಗ್ಗೆ ನಾನು ಎಷ್ಟು ಹೇಳ್ರು ಕಡಿಮೆ. ನಮ್ಮ ಸ್ಟೇಷನಿಗೆ ಯಾವ್ದಾದ್ರು ಗಂಡ ಹೆಂಡತಿ ಜಗಳ ಮಾಡ್ಕೊಂಡು ಬಂದ್ರೆ ನಾನು ಇವ್ರದ್ದೇ ಎಕ್ಸಾಂಪಲ್ ಕೊಡೋದು. ಗಂಡ ಹೆಂಡ್ತಿರ್ ಜಗಳ ನೋಡಿ ನೋಡಿ ಆ ಜನ್ಮ ಬ್ರಹ್ಮಚಾರಿ ಆಗ್ಬಿಡೋಣ ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದೆ. ಆದ್ರೆ ಇವರಿಬ್ರು ನೋಡಿ ಈ ಜನ್ಮದಲ್ಲಿ ಒಂದಲ್ಲ ಮೂರ್ ಮದುವೆ ಆಗೋಣ ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದೀನಿ. ಆದ್ರೆ ಇವನ್ ಯೋಗ್ಯತೆಗೆ ಯಾರು ಹೆಣ್ ಕೊಡಲ್ಲ ಅಂತ ಸುಮ್ಮನೆ ಇದ್ದಾನೆ. ನನ್ನ ಯೋಗ್ಯತೆಗೆ ಹೆಣ್ ಸಿಗಲ್ಲ ಅಂತ ಸುಮ್ಮನಿದ್ದೀನಿ. ಆದ್ರೆ ಈ ಬೋಳ್ ಬುಂಡೆನ ಯಾವ ಹುಡುಗಿನ ತಿರುಗಿ ನೋಡಲ್ಲ ಅಂತ ಖುಷಿಯಾಗಿದ್ದೀನಿ. ಉಮ್ಮತ್ತು ಮಿಳ್ಳೆ, ನಿಮ್ಮಿಬ್ರು ಜಗಳ ಆಡಕ್ ಕರ್ಸಿಲ್ಲ, ಸುಮ್ಮನೆ ಕೂತ್ಕೊಂಡ್ರ. ಅಣ್ಣಪ್ಪನವ್ರೆ, ಕಾಪಿ ಕುಡ್ರಿ, ತಗೊಳ್ಳಿ. ಥ್ಯಾಂಕ್ಸ್ ಗೌಡ್ರೆ. ಅಯ್ಯೋ, ನಿಮ್ಮ ಕಾಪಿ ನೀವು ಕುಡಿಯೋಕೆ ನನಗೆ ಯಾಕೆ ಥ್ಯಾಂಕ್ಸ್ ಹೇಳ್ಬೇಕು? ಗೌಡ್ರೆ, ಅವ್ರು ಥ್ಯಾಂಕ್ಸ್ ಹೇಳಿದ್ದು ಅದಕ್ಕಲ್ಲ, ನೀವು ನಮ್ಮ ಬಗ್ಗೆ ಇಟ್ಕೊಂಡಿರೋ ಒಳ್ಳೆ ಒಪಿನಿಯನಿಗೋಸ್ಕರ. ಇರೋ ಸತ್ಯ ಹೇಳಕ್ಕೆ ಇದೆಲ್ಲ ಯಾಕೆ ಬಿಡಿ ಮಧುರ ಅವರೇ? ಮಧುರ ಅವರೇ, ನಿಮ್ಮಿಬ್ಬರ ಅನ್ಯೋನ್ಯತೆ ಬಗ್ಗೆ ಎಲ್ಲರೂ ಹೇಳ್ತಾ ಇರೋದನ್ನ ಕೇಳ್ತಿದ್ರೆ ನನ್ಗೆ ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ. ಹಾಗಾದ್ರೆ ನಾವೇ ವಿನ್ನರ್ಸಾ? ಇಲ್ಲ, ಇವ್ರು ಸ್ಲೀಪರ್ಸು. ಅಲ್ಲಿಗೆ ಏನೋ ಸಿಗಾಕೊಂಡ್ಬಿಡ್ತು, ನೀವು ಮುಂದುವರ್ಸಿ. ಮಧುರ ಅವರೇ, ಇನ್ನೂ 2 ದಿನ ಅಬ್ಸರ್ವ್ ಮಾಡಿ ಆಮೇಲೆ ಫೈನಲ್ ರಿಸಲ್ಟ್ನ ಹೇಳ್ತೀನಿ. 2 ದಿನ ಅಲ್ಲ, 2 ವರ್ಷ ಅಬ್ಸರ್ವ್ ಮಾಡಿ ನಾವು ಹೀಗೆ ಇರ್ತೀವಿ. ವೆರಿ ಗುಡ್. ಹೌದು, ಈಗ ಈ ಕಾಫಿ ಕಪ್ಗಳನ್ನ ಎಲ್ಲ ಯಾರು ತೊಳಿತೀರಾ? ಎಲ್ಲ ಪಾತ್ರೆಗಳನ್ನು ನನ್ನ ಯಜಮಾನ್ರೆ ತೊಳಿತಾರೆ. ಪಾತ್ರೆ ತೊಳೆದೆ ನನ್ನ ಕೈ ರಫ್ ಆಗಿಬಿಡುತ್ತೆ ಅಂತ ಮನೆ ಕೆಲಸ ಎಲ್ಲ ಅವರೇ ಮಾಡ್ತಾರೆ ಅಲ್ವೇನ್ರಿ? ಹೌದು, ನನ್ಗೆ ಯಾಕೋ ತುಂಬಾ ನಿದ್ದೆ ಬರ್ತಿದೆ. ಇವತ್ತೊಂದಿನ ನೀನೇ ತೊಳೆದು ಬಿಡು. ಬಾವು, ಯಾಕೆ ಈ ಪಾಟಿ ನಗ್ತಾ ಇದೀರಿ? ಯಾನಂತ ಹೇಳಿ ಪಾರು? ನೀವ್ ಯಾನ್ ಹೇಳಿದ್ರು ಕೇಳ್ತೀನಿ, ಹೇಳಿ. ತೊಂದ್ರೆ ಇಲ್ಲ ಪಾರು. ಮಧುರ ಅವರು ಇವತ್ತು ನಮ್ಮ ಮಟ್ಟಿಗೆ ಜಡ್ಜ್ಗಳು ಬರ್ತಾರೆ. ನೀವು ಬಂದು ನಾವಿಬ್ರು ಅನ್ಯೋನ್ಯವಾಗಿದ್ದೀವಿ, ಹಂಗೆ ಹೋಗ್ಬಿಡಿ ಹಿಂಗೆ ಹೋಗ್ಬಿಡಿ ಅಂತ ಕರ್ಸ್ಕೊಂಡ್ರ ನಾವು ಹೋಗ್ಬಿಟ್ಟು ಇವ್ರಿಬ್ರು ಯಾವತ್ತೂ ಜಗಳ ಆಡಿಲ್ಲ ಹಂಗ ಹಿಂಗ ಅಂದ್ಬಿಟ್ಟು ಬಿಲ್ಡಪ್ ಕೊಡ್ತಿದ್ವಾ. ಆಮೇಲೆ ಏನಾಯ್ತು? ಮಧುರ ಅವರು ನಮ್ಮ ಯಜಮಾನ್ರು ನನ್ನ ಕೈಲಿ ಏನು ಕೆಲಸ ಮಾಡ್ಸಲ್ಲ, ಎಲ್ಲ ಅವರೇ ಮಾಡ್ತಾರೆ ಅನ್ನೋದೇ ತಡ. ಅಣ್ಣಯ್ಯಪ್ಪನವರು ಕುಡ್ದಿರೋ ಟೀ ಕಪ್ನೆಲ್ಲ ನೀನೇ ತೊಳೆದು ಬಿಡು ಅಂತ ತಾಬಾಕೊಂಬಿಡೋದ ಅಂತ ಅದೃಷ್ಟ ಇನ್ನೂ ಬಂದಿಲ್ಲ ಕಂಬಿಡುವ. ಅಯ್ಯ, ತೂ ಕುಡ್ಸ್ಬಿಟ್ಟು ಬಿತ್ಕೊಂಡ್ರು ಒಂದಿ. ಈ ಜಾನಿಯವ್ರಿಗೆ ಗೊಸ್ಸಿನ ಬುದ್ಧಿ ಇಲ್ಲ. ಪಾಪ ಮಧುರವರು ಬೂಸ್ಟ್ ಜೋಡಿನ ಗೆಲ್ಬೇಕು ಅನ್ಕೊಂಡವ್ರೆ. ತಗೊಂಡು ಮಕ್ಕ ಕೊಡ್ದು ಬಿಡ್ತೀನಿ. ಅದು ಬೂಸ್ಟ್ ಜೋಡಿ ಅಲ್ಲ, ಬೆಸ್ಟ್ ಜೋಡಿ. ಅದನ್ನ ಗೆಲ್ಬೇಕು ಅನ್ಕೊಂಡವ್ರೆ. ಅಂಥದ್ರಲ್ಲಿ ಜಾನಿಯವ್ರು ಹಿಂಗೆಲ್ಲ ಮಾಡಿ ತಬಾಕೊಂಬಿಟ್ರೆ ಅವ್ರು ಗೆದ್ದಾರ? ಗೆಲ್ಲಬಾರ್ದು ಅಂತ ತಾನೇ ನಾ ಇಷ್ಟೆಲ್ಲ ಪ್ರಯತ್ನ ಮಾಡ್ತಾ ಇರೋದು. ಏನಂದ್ರಿ? ಅಯ್ಯ ಪಾರು, ಅಣ್ಣಪ್ಪನವ್ರಿಗೂ ಇಂಥ ಕೆಲ ಹೋಗಕ್ಕೆ ಇಷ್ಟ ಇರಲ್ವಲ್ಲ, ಅದಕ್ಕೆ ಹಿಂಗ್ ಮಾಡ್ತಾ ಇರ್ಬೋದು ಒಂದಿ. ನನಗೂ ಹಂಗೆ ಅನ್ನಿಸ್ತಾ ಇದೆ. ಅದಕ್ಕೆ ಹೇಳಿದ್ರು ನಾವಿಬ್ರು ಹೋಗುಮ ಅಂತ. ಅಂದ್ರೆ ನಾವು ಹೋಗಿ ಜಾನಿಯವ್ರಿಗೆ ಒಳ್ಳೆ ಬುದ್ಧಿ ಹೇಳ್ಬಿಟ್ಟು ಬರ್ತೀನಿ ಅಂದೆ. ಏ ಪಾರು, ಕಂಡವ್ರ ರೊಟ್ಟಿ ವಿಷಯ ಕಟ್ಕೊಂಡು ನಿನಗಾಗಬೇಕು, ಹೋಗಿ ಇಟ್ಟೊಂದು ಹೋಗು. ಬಾವು, ಎದ್ರು ಬದ್ರು ಅಟ್ಟಿಯವರು ಅಂದ್ಮ್ಯಾಕೆ ಒಳ್ಳೆ ಬುದ್ಧಿ ಹೇಳೋದ್ ತಪ್ಪ? ಏ ಪಾರು, ಅಣ್ಣಯ್ಯಪ್ಪನವರು ಕಟ್ಕೊಂಡ್ರೆ ಮಧುರ ಅವ್ರ ಮಾತನ್ನೇ ಕೇಳಲ್ಲ, ಇನ್ನಿನ್ನು ಮಾತು ಕೇಳ್ಬಿಟ್ಟಾರ. ಅಣ್ಣಯ್ಯಪ್ಪನವ್ರಿಗೆ ಮಧುರ ಅವರೇ ಸರಿಯಾಗಿ ಬುದ್ಧಿ ಕಲಿಸ್ತಾರೆ. ಹೋಗಿ ಒಗ್ಗರಣೆ ಹಾಕು. ಜೈ ಬಿಸಿ ಬಿಸಿ ಬಾಬಾ.
ನೀವು ಪಟ್ಟುಗಳಿಗೆ ಶಾನೆ ಪಸಂದಾಗಿ ವರ್ಕ್ ಮಾಡ್ತಾರೆ. ಹಿಂಗೆ ವರ್ಕ್ ಮಾಡಿಬಿಟ್ರೆ ಅಣ್ಣಪ್ಪನವ್ರು ರೊಟ್ಟಿಲಿ ಮಲಗಿರ್ತಾರೆ. ನಾನು ಮಧುರವ್ರ ಜೊತೆಗೆ ಸ್ವಿಟ್ಜರ್ಲ್ಯಾಂಡ್ಗೆ ಹೋಗಿ ಅವ್ರಿಗೆ ಬೆಲ್ಲ ತಿನ್ನಿಸ್ಬಿಡ್ತೀನಿ. ಗ್ರೂಮಿಂಗ್ ಕ್ಲಾಸ್ ನಡ್ಸೋ ಮಧುರವ್ರು ಯಾರ ಅಂತ ಕೇಳಿರ್ಯಾ? ಸಮೇ ಯಾಕರ್ಸಿ ನಿಮ್ಮ ಮಕ್ಕ ನೀವೇ ಒಂದ್ಸತಿ ಉಕ್ಕೊಂಬಿಡಿ. ಅವರು ನಮ್ಮ ಎದುರಟ್ಟೆಯವರು. ಅಷ್ಟೇ ಅಲ್ಲ, ನನ್ನ ಮನ್ಸಿಗೆ ಶಾನೆ ಹತ್ರ ಆದವರು. ಅಣ್ಣಪ್ಪನವ್ರು ಬಿಟ್ಟು ಯಾವ ಕೆಲಸ ಬೇಕಾದ್ರೂ ಮಾಡಿಬಿಡ್ತಾರೆ. ಆದರೆ ನನ್ನನ್ನು ಕೇಳಿದೆ, ಒಂದೆಜ್ಜೆ ಮುಂದಕ್ಕೂ ಇಡಲ್ಲ, ಒಂದೆಜ್ಜೆ ಹಿಂದಕ್ಕೂ ಇಡಲ್ಲ. ನನ್ನನ್ನು ಶಾನೆ ಇಷ್ಟಪಡ್ತಾರೆ. ಏನಂದ್ರೆ ಅವ್ರ ಯಜಮಾನ್ರನ್ನೇ ಇಷ್ಟಪಡಲ್ವಾ ಅಂದರೆ ಅಯ್ಯಾ ಕ್ಯಾಕರ್ಸಿ ಮಕ್ಕುಗುರಿ. ಆ ಮಾತು ಯಾಕೆ ಕೇಳಿರಿ? ಅಣ್ಣಪ್ಪನವರು ಮಾಟ ಮಂತ್ರ ಮಾಡಿಸ್ಬಿಟ್ಟು ಅವ್ರನ್ನ ಮದುವೆ ಮಾಡ್ಕೊಂಡು ತುರಂತ ಕತೆಗೆ ಹೀರೋಯಿನ್ ಮಾಡಿಬಿಟ್ಟಾರೆ. ಆದ್ರೆ ಮಧುರವ್ರು ಗಂಡನ ನಾ ಕಾಣಿ ಕೆಲ್ಸಕ್ಕೆ ಬರ್ದಾರ ನಾಲ್ಕು ಅನ್ಕೊಂಡು ಎಲ್ಲದಕ್ಕೂ ನನ್ನ ಮೇಲೆ ಡಿಪೆಂಡ್ ಆಗಾರೆ. ಗೌಡ್ರೆ, ನಾನು ನಿಮ್ಮ ಮೇಲೆ ಡಿಪೆಂಡ್ ಆಗಿದ್ದೀನಾ? ಮಾತಾಡಿ ಅದೇನು ಮಾತಾಡ್ತಿರೋ ಅಂತ ಕೇಳಿಸ್ಕೊಂಡು ಆಮೇಲೆ ವಿಚಾರಿಸ್ಕೋತೀನಿ. ರೇ ಸ್ವಾಮಿ, ನಾನು ಯಾಕೆ ಸುಳ್ಳು ಹೇಳಿ? ಇರೋ ಸತ್ಯನೇ ಹೇಳ್ತಾವ್ನಿ. ಮಧುರ ಅವ್ರ ಆಗು ಹೋಗುಗಳನ್ನೆಲ್ಲ ನೋಡ್ಕೊತಾರವ ನಾನೇ. ಒಂದೇ ಮಾತಲ್ಲಿ ಹೇಳ್ಬೇಕು ಅಂದರೆ ಒಂದು ಕ್ಷಣ ನಾನು ಅವ್ರ ಎದುರಿಗೆ ಇರಲಿಲ್ಲ ಅಂದರೆ ಸರ್ವಸ್ವನ್ನೇ ಕಳ್ಕೊಂಡಂಗಾಗಿ 100ರಿಂದ 150 ಸತ ಫೋನ್ ಮಾಡ್ತಾರೆ. ಆ ಪಟ್ಟಿ ಹೆಚ್ಕೊಂಡ್ಬಿಟ್ಟವ್ರೆ. ಗೌಡ್ರೆ, ಪುಟ್ಮಲ್ಲಿಯವ್ರೇನೋ ಫೋನ್ ಮಾಡಿ ನನ್ನ ವಿಚಾರಿಸ್ಕೊಳಕ್ಕೆ ಹೇಳಿದ್ದಕ್ಕೆ ನಿಮ್ಮ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದರೆ ಯಾರಿಗೋ ಫೋನ್ ಮಾಡಿ ನನ್ನ ಬಗ್ಗೆ ಏನೇನೋ ಹೇಳಿ ಬಿಲ್ಡಪ್ ತಗೋತಿದ್ದೀರಾ? ಮನೆಗೆ ಬನ್ನಿ, ವಿಚಾರಿಸ್ಕೋತೀನಿ. ಆಯ್ತು ಬಿಡು. ಆ ಕತ್ರ ಉಪ್ಪು ವಾಟರ್ ಟ್ಯಾಂಕ್ ಹತ್ರ ಸಿಗೋಗ್ಬಿಡು. ಸಂಜೆ ಸಿಗ್ತೀನಿ. ಚೆಂದಾಗಿರೋ ಆಂಟಿರು ಹುಡುಗಿರು ನನ್ನ ಜೊತೆ ಕ್ಲೋಸ್ ಆಗವ್ರ ಅಂತ 7 ಕಾಲದಲ್ಲೇ ಒಂಥರ ಮಜಾ ಆದ. ಸದ್ಯ ಸುತ್ತಮುತ್ತ ಯಾರೂ ಇಲ್ಲ. ನಾ 7 ಯಾರಾದರೂ ಕೇಳಿಸ್ಕೊಂಬಿಟ್ಟಿದ್ರೆ ನನ್ನ ಕತೆ ಅಯ್ಯ ಆಗ್ಬಿಟ್ರದು. ಶಂಕರೇಶ್ವರ, ಸುಳ್ಳು ಬಿಲ್ಡಪ್ ತಗೊಂಬಿಟ್ಟಿನಿ. ಏನಾದ್ರು ತಪ್ಪಾಗಿದ್ರೆ ನೀನೇ ಒಟ್ಟಿಗೆ ಹಾಕೊಂಡು ದಾರಿ ತೋರಿಸ್ಬಿಡಪ್ಪ. ಜಾನೇ, ನಂದೇ ಹೆಸ್ರಮ್ಮ. ಅದು ನಂಗೆ ಗೊತ್ತಿದೆ. ಗೊತ್ತಿದ್ರು ಯಾಕೆ ಹಿಂಗೆ ಕಿರ್ಚ್ಕೊತಾ ಇದೆಯಾ? ನಿಮ್ಮ ಕಣ್ಣಿಗೆ ನಾನು ಹೇಗೆ ಕಾಣಿಸ್ತಿದ್ದೀನಿ? ಬುದ್ಧಿ ಇಲ್ಲದೆ ಇರೋ ಬುದ್ಧಿ ಮಂದಿ ತರ ಕಾಣಿಸ್ತಾ ಇದೆಯಾ? ಜಾನಿ, ದಿಸ್ ಇಸ್ ಟೂ ಮಚ್. ಮತ್ತಿನ್ನೇನು ಮಧು, ಹೋಗ್ತಾ ಕೂಲಾಗಿ ಹೋಗಿ ಬರ್ತಾ ಬಾಯ್ ಬಡ್ಕೊಂಡ್ ಬಂದ್ರೆ ಇನ್ನೇನು ಅನ್ಕೋಬೇಕು? ನಾನು ಗೌಡ್ರ ಹತ್ರ ಪುಟ್ಮಲ್ಲಿ ಅವ್ರ ವಿಷಯ ಮಾತಾಡೋಣ ಅಂತ ಹೋದ್ರೆ ಅವ್ರ ಫೋನಲ್ಲಿ ನಮ್ಮ ಬಗ್ಗೆ ಏನೇನೋ ಹೇಳ್ತಿದ್ರು ಗೊತ್ತಾ? ಏನ್ ಹೇಳ್ತಾ ಇದ್ರು? ನೀವು ನಾಲಾಯಕಂತೆ, ಅದಕ್ಕೆ ನಾನು ಅವ್ರ ಮೇಲೆ ಸಂಪೂರ್ಣವಾಗಿ ಡಿಪೆಂಡ್ ಆಗಿದ್ದೀನಂತೆ. ನೀವು ನಾಲಾಯಕಂದಿದ್ದಕ್ಕೆ ನನಗೆ ಬೇಜಾರಿಲ್ಲ ಜಾನಿ, ಆದ್ರೆ ನಾನು ಅವ್ರನ್ನ ತುಂಬಾ ಹಚ್ಕೊಂಡಿದ್ದೀನಿ ಅಂತ ಹೇಳಿದ್ರಲ್ಲ, ಮೈಗೆ ಬೆಂಕಿ ಆಗ್ದಂಗೆ ಆಗ್ತಿದೆ. ಮಧು, ಇದನ್ನೆಲ್ಲ ಕೇಳಿಸ್ಕೊಂಡು ಸುಮ್ಮನೆ ಬಂದ್ಯಾ? ಏನೇನು ಬಿಸಿಲ್ ಹೊಡೆದು ಅವಾರ್ಡ್ ಕೊಟ್ಟು ಕರ್ಕೊಂಬರ್ಬೇಕಿತ್ತ? ಮಧು, ಇಂಥ ಟೈಮಲ್ಲಿ ತಮಾಷೆ ಮಾಡ್ಬೇಡ. ಮತ್ತಿನ್ನೇನ್ ಜಾನಿ, ನೀವ್ ಹೇಳತ್ರ ಜಗಳ ಮಾಡಿ ಇಡೀ ಏರಿಯಾದವ್ರ ಮುಂದೆ ರಂಪಾಟ ಮಾಡ್ಬೇಕಿತ್ತ? ನೀನು ಹೇಳೋದು ಕರೆಕ್ಟ್ ಮಧು. ಒಂದು ಹೆಣ್ಣಾಗಿ ಎಲ್ರ ಮುಂದೆ ಆ ರೀತಿ ಜಗಳ ಮಾಡೋದು ಚೆನ್ನಾಗಿರಲ್ಲ. ಆದ್ರ ಗೌಡ್ರನ್ನ ಮಾತ್ರ ನಾನು ಸುಮ್ಮನೆ ಬಿಡಲ್ಲ. ನಮ್ಮಿಬ್ರ ಬಗ್ಗೆ ಅಷ್ಟು ಕೇವಲವಾಗಿ ಮಾತಾಡಿದ್ದ ಅವ್ರ ನಾಲ್ಗೆನ ಕಿತ್ತು ನಾಯಿಗೆ ಹಾಕ್ತೀನಿ. ಜಾನಿ, ಹಾಗೆ ಮಾಡೋದ್ರಲ್ಲಿ ಏನು ಯೂಸ್ ಇಲ್ಲ. ಹಾಗಂತ ಅವ್ರು ಅಂದಂಗೆಲ್ಲ ಅನಿಸ್ಕೊಂಡಿರೋಕ್ಕಾಗತ್ತ ಮಧು? ಬೇಡ ಜಾನಿ, ನಾವು ಬೇರೆ ದಾರಿಲೇ ಹೋಗಿ ಅವ್ರಿಗೆ ಬುದ್ಧಿ ಕಲಿಸ್ಬೇಕು. ನಾವು ಅವ್ರನ್ನ ಎಷ್ಟು ಕೇರ್ಲೆಸ್ ಆಗಿ ಟ್ರೀಟ್ ಮಾಡಬೇಕು ಅಂದ್ರೆ ಅವ್ರಿಗೆ ಅವ್ರ ಬಗ್ಗೆನೇ ಜಿಗುಪ್ಸೆ ಬಂದು ಹುಚ್ಚ ಆಗ್ಬಿಡ್ಬೇಕು. ಆಗ ಅವ್ರ ಮಾತು ಕೇಳೋ ಜನಗಳೇ ಅವ್ರಿಗೆ ಉಗ್ಯೋ ಹಾಗಾಗುತ್ತೆ. ಐಡಿಯಾ ಏನು ಡಿಫ್ರೆಂಟ್ ಆಗಿದೆ, ಆದ್ರೂ ಚೆನ್ನಾಗಿದೆ ಮಧು. ಇದು ನನಗೆ ಅರ್ಥ ಆಗ್ಲಿಲ್ಲ. ಜಾನಿ, ಅವ್ರು ನಮ್ಮ ಜೊತೆಗಿದ್ರು ಜೊತೆಗಿಲ್ಲ ಅನ್ನೋ ರೀತಿ ನಾವು ನಾಟಕ ಮಾಡಬೇಕು. ಅಂದ್ರೆ ನಾವು ಮುಂದೆ ನಿಂತಿದ್ರು ನಮ್ಮ ಕಣ್ಣಿಗೆ ಕಾಣಿಸಲ್ಲ, ಅವ್ರ ಮಾತು ನಮಗೆ ಕೇಳಿಸ್ತಿಲ್ಲ ಅನ್ನೋ ರೀತಿ ನಡ್ಕೋಬೇಕು. ಸೂಪರ್ ಮಧು. ಗೌಡ್ರು ಸೊಕ್ಕು ಮುರಿಯೋದಕ್ಕೆ ಇದೇ ಒಳ್ಳೆ ದಾರಿ. ಮಧುರ ಅವ್ರೆ, ಜಾನಿ, ಗೌಡ್ರು ಬಂದ್ರು ಅನ್ಸುತ್ತೆ, ನಾಟಕ ಶುರು ಮಾಡಿ. ಮಧು ಡಾರ್ಲಿಂಗ್, ನೀನು ಇವತ್ತು ಈ ಸೀರೆಯಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಾ. ಥ್ಯಾಂಕ್ ಯು ಜಾನಿ. ಮಧುರ ಅವ್ರೆ, ಇದೇನಿದು ಈ ಪಟ್ಟಿ ರೊಮ್ಯಾಂಟಿಕ್ ಆಗಿ ಮಾತಾಡ್ತಾ ಇದ್ದಾರೆ? ಜಾನಿ, ನಿನ್ನೆ ನಮ್ಮ ಗ್ರೂಮಿಂಗ್ ಕ್ಲಾಸಿಗೆ ಇಬ್ರು ಹೊಸ ಹುಡುಗಿರು ಬಂದು ಜಾಯ್ನ್ ಆದ್ರು. ಅವ್ರು ನಿಮ್ಮ ಫೋಟೋ ನೋಡಿ ಈ ಸೊ ಕ್ಯೂಟ್ ಅಂತಿದ್ರು. ಬಾಡೋಗಿರೋ ತೋಟಕ್ಕೆ ಕ್ಯೂಟು ಅಂದರೆ ಅವ್ರು ಯಾರು ನರೇಶನ್ ಥರ ಬರಗೆಟ್ಟವ್ರು ಇರ್ಬೇಕಂಬಿಡಿ. ಅದಕ್ಕೆ ನೀನೇನು ಹೇಳಿದ್ಯಮ್ಮ? ನಾನು ಜಾನಿ ಕಣ್ಣು ಹಾಕ್ಬಿಡಿ, ದೃಷ್ಟಿ ಆಗುತ್ತೆ ಅಂದೆ ಜಾನಿ. ಸಮಾಧಾನ ಗೌಡ, ಸಮಾಧಾನ. ಮಧುರ ಅವ್ರೆ, ನಾನು ಇಲ್ಲಿ ನಿಂತ್ಕೊಂಡು ಕಮೆಂಟ್ ಮಾಡಿದ್ರು ನೀವು ರಿಯಾಕ್ಟ್ ಮಾಡಿದೆ. ಭತ್ತದ ಗದ್ದೆ ಬಿದಿರ್ಗೆ ಒಂಬತ್ತರ ಇರೋ ಅಣ್ಣಯ್ಯಪ್ಪನವ್ರಿಗೆ ದೃಷ್ಟಿ ಆಯ್ತದೆ ಅಂದರ್ಯಾ? ಜಾನಿ, ಇನ್ಮೇಲೆ ನೀವು ಒಂದು ದೃಷ್ಟಿ ಬೊಟ್ಟು ಇಟ್ಕೊಂಬಿಡಿ. ನೀನೇ ಇಟ್ಬಿಡಮ್ಮ. ಬೊಟ್ಟೆ ನೀಡೋದು ನಿಂಬೆಹಣ್ಣು ಮೆಣಸಿನ್ಕಾಯಿ ಇದನ್ನೇ ಕಟ್ಟುಬಿಡಿ.
ಓ ಅಣ್ಣಪ್ಪನವ್ರಿ ನಾನು ಇಲ್ಲಿ ಪಟ್ಟಿ ಬಡ್ಕತ್ತಾ ಇದ್ರುವ ನೀವು ಕಿವಿ ಕೇಳಿಸ್ತೀರ ಥರ ನಾಟಕ ಮಾಡ್ರಿ. ಇದು ಡಾರ್ಲಿಂಗ್, ರಾತ್ರಿ ನೀನು ಕೊಟ್ಟು ಮುತ್ತು ತುಂಬ ಸ್ವೀಟ್ ಆಗಿತ್ತಮ್ಮ. ಹೋಗಿ ಜಾನಿ, ಇಷ್ಟೊತ್ತಲ್ಲೆಲ್ಲ ನೆನ್ಪು ಮಾಡಬೇಡಿ. ಬೇಡ ಬಿಡು, ರಾತ್ರಿ ನಾನು ನೆನ್ಪು ಮಾಡ್ತೀನಿ. ಓ ಅಣ್ಣಪ್ಪನವ್ರೆ, ನಾನು ಬಂದಿರೋದು ನಿಮ್ಮ ಕಣ್ಣು ಕಾಣ್ತಾ ಇಲ್ವಾ? ಜಾನಿ, ಬಿಸಿಲಿಗೆ ತುಂಬಾ ಶೆಕೆ ಆಗ್ತಿದೆ, ನಾನು ಹೋಗಿ ಸ್ನಾನ ಮಾಡ್ಕೊಂಡ್ ಬರ್ತೀನಿ. ಮಧುರ ಅವರೇ, ನಾನು ಶ್ರೀರಾಮಚಂದ್ರ ಗೌಡ ಬಂದಿನಿ. ಮಧು ಡಾರ್ಲಿಂಗ್, ನೀನು ಹೋಗಿ ಸ್ನಾನ ಮಾಡ್ಕೊಂಬಂದ್ಬಿಡು. ಅಷ್ಟರಲ್ಲಿ ನಾನು ಆಪಲ್ ಮಿಲ್ಕ್ ಶೇಕ್ ಮಾಡ್ಬಿಡ್ತೀನಿ. ಓಕೆ ಜಾನಿ. ಮಧುರ ಅವರೇ, ಮಧುರ ಅವರೇ, ಮಧುರ ಅವರೇ. ನಿನ್ನ ಕಣ್ಣು ನೋಡ್ತಾ ಇದ್ರೆ ಬೆಳ್ಕೋತ್ಲಿ ತೂತಾಗಿರೋ ಮಡಕ ಥರ ಕಂಡದ. ಹೇಗೆ ಕಾಣಿಸ್ತಿದೆ ಜಾನಿ? ಕರ್ಬೂಜ ಹಣ್ಣಲ್ಲಿ ಸಪೋಟ ಬೀಜ ನೋಡ್ದಂಗೆ ಆಗ್ತಿದೆ. ಬಾಯಿಗೆ ಮಣ್ಣು ಹಾಕ. ಎಂಥ ಕಣ್ಣು ಎಂಥ ಹಣ್ಣು ಹೋಲಿಸ್ಬಿಟ್ಟು ಒಂಚೂರಾದ್ರೂ ರಸಿಕತೆ ಬೇಡವಾ? ಥ್ಯಾಂಕ್ ಯು ಜಾನಿ. ರಾತ್ರಿ ಆಗ್ತಿದ್ದಾಗೆ ನೀವು ಕವಿ ಆಗ್ಬಿಡ್ತೀರಾ ಅಲ್ವಾ? ಹೆಂಡತಿ ಜೊತೆಲಿದ್ದಾಗ ಕತ್ಲಲ್ಲಿ ಕವಿ ಆದರೆ ವಂಶ ಬೆಳಗುತ್ತೆ ಅಂತ ದೊಡ್ಡವರು ಹೇಳಿದ್ದಾರೆ. ಅದಕ್ಕೆ ನಾನು ಕತ್ಲಲ್ಲಿ ಕವಿ ಆಗ್ಬಿಡ್ತೀನಿ. ನನಗೆ ಗೊತ್ತಾರ ಕೋಪಕ್ಕೆ ಕೈಗೇನಾದ್ರು ಸಿಕ್ಬಿಟ್ರೆ ಇಲ್ಲಿಂದಲೇ ತಲೆ ಮೇಲೆ ತಕ್ಬಿಡ್ತೀನಿ. ಜಾನಿ, ನಾವು ಯಾವಾಗ ಪಾಪ ಮಾಡ್ಕೊಳ್ಳೋದು? ನೀನು ಯಾವಾಗ ಕೇಳ್ತೀಯೋ ಅವಾಗ. ಮಧು, ಈ ಬೆಳದಿಂಗಳ ರಾತ್ರಿಲಿ ನನ್ನ ಕೈ ಬೆರಳಿಂದ ನಿನ್ನ ಮುಂಗುರಳನ್ನ ಮುದ್ದಾಡಬೇಕು ಅನಿಸ್ತಾ ಇದೆ. ನನಗೂ ಅಷ್ಟೇ ಜಾನಿ. ಈ ಬೆಳದಿಂಗಳಲ್ಲಿ ಮಳೆ ಬಂದರೆ ನಿಮ್ಮ ಜೊತೆ ಐಸ್ ಕ್ರೀಮ್ ತಿನ್ಕೊಂಡು ರೊಮ್ಯಾಂಟಿಕ್ಕಾಗಿ ವಾಕ್ ಹೋಗಬೇಕು ಅನ್ನಿಸ್ತಿದೆ. ಇವರಿಬ್ರು ಒತ್ತರ ಹೊತ್ಲು ಒಂಥರ ಇರ್ತಾರೆ, ರಾತ್ರಿ ಹೊತ್ಲು ಒಂಥರ ಇರ್ತಾರೆ. ಮುಂದೋಗಿ ನಿಂತ್ಕೋತೀನಿ, ಅದು ಹೆಂಗೆ ರೊಮ್ಯಾಂಟಿಕ್ಕಾಗಿ ಮಾತಾಡ್ತಾರೋ ನಾನು ನೋಡ್ತೀನಿ. ಮಧು, ನಿನಗೊಂದು ಮುತ್ತು ಕೊಡಬೇಕು ಅಂತ ನನ್ನ ಮನಸ್ಸು ಬಯಸ್ತಾ ಇದೆ. ಒಂದೇನು ಎರಡೇ ಕೊಡಿ. ಮಧು, ನನಗೀಗ ಮುತ್ತು ಕೊಡೋ ಮೂಡಿಲ್ಲ. ಮಧ್ಯರಾತ್ರಿ ಎಬ್ಸಿ ನೆನ್ಪು ಮಾಡು. ಇದ್ದಕ್ಕಿದ್ದಂಗೆ ಏನಾಯ್ತು? ಮಧು, ತಂಗಾಳಿ ಬೀಸೋ ಟೈಮಲ್ಲಿ ಬಿರುಗಾಳಿ ಯಾವುದ್ಯಾವುದೋ ಮೂಲೆಯಿಂದ ತೂರ್ಕೊಂಬಂದ್ಬಿಡುತ್ತಲ್ವಾ? ಹೌದು ಜಾನಿ, ಅದಕ್ಕೆ ತಂಗಾಳಿನ ಯಾವಾಗಲೂ ಕೇರ್ಫುಲ್ಲಾಗಿ ಫೀಲ್ ಮಾಡಬೇಕು. ಈಗ ಮಲ್ಕೊಂಡ್ವಾ? ಅಣ್ಣಯ್ಯಪ್ಪನವರೇ, ನನ್ನ ಮುಂದೆ ನಾಟಕ ಆಡ್ರಿದ್ಯಾ? ನಾನು ಈಗ ನಿಮ್ಮೆಲ್ಲರ ಮುಂದೆ ನಾಟಕ ಆಡ್ತೀನಿ. ನೋಡಲು ಮರೆಯದಿರಿ, ಮರೆತು ನಿರಾಶರಾಗದಿರಿ. ಒಮ್ಮೆ ನೋಡಿದರೆ ಮತ್ತೊಮ್ಮೆ, ಮತ್ತೊಮ್ಮೆ ನೋಡಿದರೆ ಮೊಗದೊಮ್ಮೆ ನೋಡಬೇಕೆನ್ನಿಸುವ ಸಾಮಾಜಿಕ ನಾಟಕ. ಮಧು, ಇತ್ತೀಚೆಗೆ ನಾನು ನಿದ್ದೆಗಳಲ್ಲಿ ಜಾಡ್ಸಿ ಒದಿತೀನಂತೆ, ಹೌದಾ? ಅಷ್ಟೇ ಅಲ್ಲ ಜಾನಿ, ಮೊನ್ನೆ ಒಂದು ದಿನ ತಗೊಂಡು ಬಂದು ನಂಗೆ ಉಸಿರು ಗಚ್ಚಿ ಸಾಯಿಸೋಕೆ ನೋಡಿದ್ರಿ. ಉಸಿರುಗಟ್ಟಿ ಸಾಯಿಸೋದಲ್ಲ, ಚಾಕು ತಗೊಂಡು ಚುಚ್ಚೂರ್ನ ಇಲ್ಲಿಂದ ಎದ್ದೋಗಲ್ಲ. ಇವತ್ತು ನಾನು ನಿಮ್ಮ ಕಣ್ಣು ಕಂಡನ ಇಲ್ವ ಅನ್ನೋದು ಗೊತ್ತಾಗಲೇಬೇಕು. ನೋಡ್ರೆ, ನನಗೆ ಬರ್ತಾ ಇರೋ ಕೋಪಕ್ಕೆ ಸೌತೆಕಾಯಿ ಕತ್ತರಿಸ್ದಂಗೆ ನಿಮ್ಮನ್ನ ಕಚಕಚ ಅಂತ ಕತ್ತರಿಸ್ಬಿಡ್ಬೇಕು ಅನ್ನಿಸ್ತಾ ಇದೆ. ಜಾನಿ, ಯಾಕೇನು ಮಾತಾಡ್ತಿಲ್ಲ? ನಾ ದಂಡೆಯಲ್ಲಿ ಮಲ್ಗಿವನಲ್ಲ, ಅದಕ್ಕೆ ಅಣ್ಣಪ್ಪನವ್ರಿಗೆ ಕೈ ಕಾಲು ಸೆಟ್ಕೊಂಬಿಟ್ಟದೆ. ನಿದ್ದೆ ಮೂಡಲ್ವ ಮಗು, ಅದಕ್ಕೆ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ. ನೀನು ಧೈರ್ಯವಾಗಿ ಮಲಗೋ. ಹ್ಞೂ ಮಧುರ ಅವರೇ, ಈ ನೆಪದಲ್ಲಾದ್ರೂ ನಿಮ್ಮ ಮಗ್ಳಲ್ಲಿ ಮನೆ ಕಳ ಅವಕಾಶ ಸಿಕ್ಕದೆ. ನೀವು ನೆಮ್ಮದಿಯಾಗಿ ಮನೆ ಕಲಿ, ನಾನು ನೆಮ್ಮದಿಯಾಗಿ ಮನೆ ಕತೀನಿ. ಇವತ್ತು ಯಾವುದಕ್ಕೂ ಜಾಗರಣೆ ಇರೋದೇ ಒಳ್ಳೇದು. ಗೌಡ್ರೆ, ನಿನ್ನ ಎಲ್ಲ ಆಟಕ್ಕೂ ಬೆಳಗಿನ ಫುಲ್ ಸ್ಟಾಪ್ ಇಡ್ತೀನಿ. ಗುಡ್ ಮಾರ್ನಿಂಗ್ ಮಧು ಡಾರ್ಲಿಂಗ್. ಐ ಲೈಕ್ ಇಟ್ ಜಾನಿ ಭಯ್ಯ, ಪ್ಲೀಸ್ ನನಗೊಂದು ಮುತ್ತು ಕೊಡಿಯಲ್ಲ. ನೀನು ಯಾವಾಗಲೂ ಇಲ್ಲಿಗೆ ಬಂದೆ? ನೀವು ರಿಂಗ್ ಮಾಸ್ಟರ್ ನಮ್ಮ ಮಧುರ ಬಾಬಿ ಅಂತ ನೆನೆಸಿಕೊಂಡು ಲೊಚ್ಚ ಮುತ್ತು ಕೊಡ್ತಿದ್ರಲ್ಲ, ಆಗಲೇ ಬಂದೆ. ನಾನು ಮುತ್ತು ಕೊಟ್ಟಿನ ಗೌಡ್ರಗ
ಓಯ್ ಅವರಿಗೆ ಮಾತ್ರ ಮುತ್ತು ಕೊಡುವುದು ಯಾವ ನ್ಯಾಯ? ಪ್ಲೀಸ್ ನನಗೊಂದು ಮುತ್ತು ಕೊಡಿಯಲ್ಲ. ಜಾರ್ಜ್ ಒದ್ದಂದ್ರೆ ಕಿಟಕಿಯಿಂದ ಆಚೆ ಹೋಗ್ಬಿಡ್ಬೇಕು. ನೀನ್ ಯಾಕೆ ಇಲ್ಲಿಗೆ ಬಂದೆ? ಭಯ್ಯ, ಮಧುರ ಬಾಬಿ ಬೆಳಿಗ್ಗೆ ನನಗೆ ಫೋನ್ ಮಾಡಿ ಎಲ್ಲಾ ವಿಷಯ ತಿಳಿಸಿದ್ರು. ಅದಕ್ಕೆ ನೀವಿಬ್ರು ಯಾವ ನಮ್ಮನೆ ಕ್ಲೋಸ್ ಆಗಿ ಮಲ್ಕೊಂಡಿದ್ದೀರ ಅಂತೇಳಿ ನೋಡಿ ಹೋಗ್ಲಿಕ್ಕೆ ಬಂದೆ. ಮಲ್ಕೊಳ್ಳೋದಲ್ಲೇ ಮಣ್ಣು. ಇಡೀ ರಾತ್ರಿ ಗೌಡ್ರು ನನಗೆ ಕೊಟ್ಟಿರೋ ಕಾಟಕ್ಕೆ ನನ್ನ ಹತ್ರ ಗನ್ನಿದ್ರೆ ಉಡಾಯಿಸ್ಬಿಡ್ತಾ ಇದ್ದೆ. ಓಯ್ ಶಿವಕಾರ್ತಿಕೇಯ, ನೀವು ಬಜ್ಜಿ ಒಡೆ ತಟ್ಟಲಿಕ್ಕೆ ಮಾತ್ರ ಲಾಯಕ್, ಉಡಾಯಿಸ್ಲಿಕ್ಕಲ್ಲ. ಲೇ ಯಾಕೆ ಸುಮ್ಮನೆ ನನ್ನ ಕೋಪಕ್ಕೆ ಬಲಿ ಆಗ್ಬೇಡ, ಜಾಗ ಖಾಲಿ ಮಾಡು. ನಾನು ಜಾಗ ಖಾಲಿ ಮಾಡಲಿಕ್ಕೆ ಬಂದಿಲ್ಲ. ಮಧುರ ಬಾಬಿ ನಿಮ್ಮನ್ನು ಕರ್ಕೊಂಡು ಬರ್ಲಿಕ್ಕೆ ಹೇಳಿದ್ದಾರೆ, ಅದಕ್ಕೆ ಕರ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದೇನೆ. ಆಯ್ತು ಕಣ, ನಾನು ಬರ್ತೀನಿ, ನೀನು ನಡಿಯೋ. ಎಂತದಕ್ಕೆ? ನೀವು ಇನ್ನೊಂದು ಸ್ವಲ್ಪ ಹೊತ್ತು ಈ ರಿಂಗ್ ಮಾಸ್ಟರ್ ಒಟ್ಟಿಗೆ ರೊಮ್ಯಾನ್ಸ್ ಮಾಡ್ಕೊಂಡು ಬರ್ತೀರಾ? ಲೇ ರಾಕಿ, ಸ್ನಾನ ಮಾಡ್ಕೊಂಡ್ ಬರ್ತೀನಿ, ನೀನು ಹೋಗಿರೋ. ಮತ್ತೆ ಆ ಮನುಷ್ಯ ಅವ್ರು ಸ್ವಲ್ಪ ಹೊತ್ತು ಹಾಗೆ ಮಲಗಿರ್ಲಿ, ನಾವೇನು ಮಾಡಬೇಕು ಅಂತ ಪ್ಲಾನ್ ಮಾಡಿ ಆಮೇಲೆ ಎಬ್ಸೋಣ. ಸರಿ ಸರಿ, ನೀವು ಹುಷಾರಾಗಿ ಸ್ನಾನ ಮಾಡ್ಕೊಂಡು ಬನ್ನಿ. ಓಯ್ ಭಯ್ಯ, ಆದರೂ ನೀವಿಬ್ಬರು ಮಲಗಿದ್ದ ಭಂಗಿ ಉಂಟಲ್ಲ, ನನಗೆ ಕಂಡಪಟ್ಟು ಇಷ್ಟ ಆಯಿತು. ಹೋಗೋ ಇಲ್ಲಿಂದ. ನನಗೆ ಇನ್ನೊಂದು ಇಷ್ಟ ಆಯ್ತು, ಎಂತ ಅಂತ ಕೇಳೋದಿಲ್ವಾ? ಐ ಲೈಕ್ ಇಟ್. ಒಳ್ಳೆ ಹುಚ್ಚುನ್ ಸವಾಸ ಆಯ್ತು. ನೀವೀಗ ಎಂತ ಅಂತ ಕೇಳದಿದ್ರೆ ನಾನು ಹೇಳಿಬಿಡ್ತೇನೆ. ಎಂತದಕ್ಕೆ ನನಗೆ ಕ್ಯೂರಿಯಾಸಿಟಿ ತಡ್ಕೊಳ್ಳಿಕ್ಕೆ ಆಗೋದಿಲ್ಲ. ನಮ್ಮ ಡಿಪಾರ್ಟ್ಮೆಂಟ್ ಕೆಟ್ಟ ಹೆಸರು ಅಂತ ಇವ್ ಕಮಿಷನರು ಇವ್ರನ್ನ ಸಸ್ಪೆಂಡ್ ಮಾಡಿರ್ತಾರೆ. 100% ಕರೆಕ್ಟ್. ಅಲ್ಲ, ರಾಕಿಗೆ ಯಾಕೆ ಸಡನ್ ಆಗಿ ಇಷ್ಟೊಂದು ಕೆಟ್ಟ ಬುದ್ಧಿ ಬಂತು? ಎಕ್ಸ್ಕ್ಯೂಸ್ ಮೀ ಮಧುರ ಬಾಬಿ. ಇದು ಕೆಟ್ಟ ಬುದ್ಧಿ ಅಲ್ಲ ಮಧುರ ಬಾಬಿ, ಒಳ್ಳೆಯ ಬುದ್ಧಿ. ಈಗ ನಾನು ನನ್ನ ಪವರ್ನಿಂದ ನಾನು ಇವರಿಗೆ ಸಹಾಯ ಮಾಡ್ಬೋದು. ಆದರೆ ಡಿಪಾರ್ಟ್ಮೆಂಟ್ ಅವರು ಇಂಥವರನ್ನು ನಂಬಿ ಜನಗಳ ರಕ್ಷಣೆಗೆ ಅಂತೇಳಿ ಇವ್ರ ಹತ್ರ ಗನ್ನು ಕೊಟ್ಟರೆ ಅದನ್ನು ಇವರ ಹೆಂಡತಿಯ ಮನೆಯಲ್ಲಿಟ್ಟು ಒಂದು ರೌಡಿಗೆ ಹೆದರಿ ಈ ನಮ್ಮನೆ ಕೂತಿದ್ದವರಲ್ಲ, ಇಂಥವರಿಂದ ಜನಸಾಮಾನ್ಯರ ರಕ್ಷಣೆ ಆಗ್ತದಾ? ಇಂಥವರ ಬಗ್ಗೆ ಧೂಳೆಬ್ಬಿಸಿ ನಾನು ಹಾಕಿದ ಸ್ಟೇಟಸ್ನಿಂದ ನನಗೆ ಪಾಸಿಟಿವ್ ರೆಸ್ಪಾನ್ಸ್ ಸಿಗ್ತಾ ಉಂಟು. ನಾನು ನೆನೆಸಿದ್ದಕ್ಕಿಂತ ವರ್ಲ್ಡ್ ಫೇಮಸ್ ಆಗ್ತಾ ಇದ್ದೇನೆ. ಅಡ ಕಲ್ಟಿವೇಟ್ರು, ನೀನು ಫೇಮಸ್ ಆಗಕ್ಕೆ ಇವ್ರನ್ನ ಕರ್ಕೊಂಡು ಹೋಗಿ ಆಶ್ರಯ ಕೊಡ್ತೀನಿ ಅಂತ ಅವಮಾನ ಮಾಡಿದೆಲ್ಲ, ಇದು ಸರಿಯಾ? ಐ ಲೈಕ್ ಇಟ್. ನಿಮ್ಮ ಪ್ರಶ್ನೆ ನನಗೆ ಇಷ್ಟವಾಯಿತು. ವೈ, ನಾನು ಇವರಿಗೆ ಮಾಡಿದ ಅವಮಾನದಿಂದ ಇವರ ನಮ್ಮನೆ ಹೆದರುತ್ತಿದ್ದ ಎಷ್ಟೋ ಅಧಿಕಾರಿಗಳು ಈಗ ಹೆಬ್ಬುಲಿಯ ನಮ್ಮನೆ ಗರ್ಜಿಸುತ್ತಾ ಅದೆಷ್ಟೋ ಜನರ ಸೇವೆ ಮಾಡ್ತಿದ್ದಾರೆ. ಈಗ ಹೇಳಿ ಗಂಡತಿಮ್ಮ, ನಾನು ಮಾಡಿದ್ದು ತಪ್ಪ? ಗೌಡ್ರೆ, ರಾಕಿ ಹೇಳೋದ್ರಲ್ಲೂ ಒಂದು ಅರ್ಥ ಇದೆ ಅಂತ ನನಗೆ ಅನ್ನಿಸ್ತಿದೆ. ಮುಂದೆ ಎಲ್ಲರಿಗೂ ಅನಿಸ್ತದೆ ಮಧುರ ಬಾಬಿ. ನಾನೀಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಕ್ರಿಯೇಟ್ ಮಾಡಿರುವ ರಗಳೆ ರಾಕಿ ಎನ್ನುವ ಗ್ರೂಪಿನಿಂದ ಯೂನಿವರ್ಸಲ್ ಲೆವೆಲ್ನಲ್ಲಿ ಇಟ್ಟಾಗಿ ಮುಂದೆ ದೊಡ್ಡ ಸ್ಟಾರ್ ಆಗ್ತೇನೆ. ಅಯ್ಯ ಹೆಕ್ಕತ್ತಿಬ್ಬಾನೆ, ನೀನು ಫೇಮಸ್ ಆಯ್ಕಂದಳಿ ನನ್ನನ್ನು ಬಲಿ ಪಶು ಮಾಡಿದೆಲ್ಲ ಮರ. ಇರ್ಲಿ, ನಾನು ಮತ್ತೆ ಡ್ಯೂಟಿಗೆ ರಿಪೋರ್ಟ್ ಮಾಡ್ಕೊಂಡ್ರ ಮೇಲೆ ಫಸ್ಟ್ ನಿನ್ನನ್ನೇ ಅರೆಸ್ಟ್ ಮಾಡು. ಡೋಂಟ್ ವರಿ, ಮುಂದೆ ನೀವು ಡ್ಯೂಟಿಗೆ ಜಾಯಿನ್ ಆಗಿ ನನ್ನನ್ನು ಅರೆಸ್ಟ್ ಮಾಡುವಷ್ಟರಲ್ಲಿ ನಾನು ಇನ್ನೂ ಫೇಮಸ್ ಆಗಿ ನಿಮ್ಮನ್ನೇ ನನ್ನ ಸೆಕ್ಯೂರಿಟಿ ಗಾರ್ಡ್ ಆಗಿ ಇಟ್ಕೊಳ್ತೇನೆ. ಅಲ್ಲ ಗೌಡ್ರೆ, ಗೌಡ್ರೆ, ಓ ಗಂಡತಿಮ್ಮ, ಅಲ್ಲಿ ಬಂದ ನೋಡುತ್ತಮ್ಮ. ಓ ರಿಂಗ್ ಮಾಸ್ಟ್ರೆ, ನಿಮ್ಮಿಂದಾಗಿ ನನ್ನ ಜೀವನ ಸ್ಮಶಾನ ಸೇರುವಂತಾಯ್ತು. ರಾಕಿ ಅವರೇ, ನಾಲ್ಗೆನ ಬಿಗಿಡ್ದು ಮಾತಾಡಿ ನನ್ ಮುಂದೆನೆ ನಮ್ಮ ಬಾವಂಗ್ ಬೈದ್ರೆ ಬೆರಣಿ ತಟ್ಟಿ ಬಾಯಿಗೆ ಹಾಕ್ಬಿಡ್ತೀನಿ. ಐ ಲೈಕ್ ಇಟ್. ನಾನು ಆ ಬೆರೇಣಿಯನ್ನ ಬೆಣ್ಣೆ ಅಂತ ನಿಂತ್ಕೊಂಡು ತಿಂದು ಬಿಡ್ತೀನಿ. ಎಕ್ಸ್ಕ್ಯೂಸ್ ಮೀ ಮಧುಬಾಲ, ನಾನು ಬಂದಿರೋದು ನಿಮ್ಮ ಹತ್ರ ಮಾತಾಡ್ಲಿಕ್ಕಲ್ಲ, ಮನೋಜ್ ಕುಮಾರ್ ಒಟ್ಟಿಗೆ ಮಾತಾಡ್ಲಿಕ್ಕೆ. ಸೊ ಪ್ಲೀಸ್ ಕೀಪ್ ಕ್ವೈಟ್. ಓ ಹೀರಾಲಾಲ್, ಸೋಷಿಯಲ್ ಮೀಡಿಯಾದಲ್ಲಿ ರಗಳೆ ರಾಕಿ ಅನ್ನುವ ಪೇಜಿನ ವಿರುದ್ಧ ಕಹಳೆ ಗೌಡ ಅನ್ನುವ ಪೇಜನ್ನು ಕ್ರಿಯೇಟ್ ಮಾಡಿ ರಗಳೆ ರಾಕಿಯ ಪೇಜಿನಲ್ಲಿ ಇರುವವರೆಲ್ಲರೂ ಜನಸೇವೆ ಮಾಡುವವರಲ್ಲ, ಬಜಿ ಬೂಟಾಟಿಕೆ ಮಾಡುವವರು. ಇದನ್ನು ಮಟ್ಟ ಹಾಕಲೆಂದೇ ಕಹಳೆ ಗೌಡ ಶ್ರೀರಾಮಚಂದ್ರ ಎಂಟ್ರಿ ಆಗಿದ್ದಾನೆ ಅಂತೇಳಿ ಬಿಲ್ಡಪ್ ಕೊಡ್ತಾ ಇದ್ದೀರಾ? ಬಾವು, ಇವ್ರು ಹೇಳ್ತಾರ ತಿಟ್ವಾ? ಹೌದು, ಖುಷಿ ಇತ್ತಾಗ ಬಾ. ನಡೀರಿ ಹೋಗು. ನಾ ಹೇಳ್ದದು ಇತ್ತಾಗ ಬಾ ಅಂತ. ಸರಿ ಆಯ್ತು. ಬೊಗ್ಳೆ ಒಡೆಯವರೆಲ್ಲ ರಗಳೆ ಮಾಡ್ಕೊಂಡು ಫೇಮಸ್ ಆಯ್ತಾರೆ. ಅಂಥದ್ರಲ್ಲಿ ಕಷ್ಟಪಟ್ಟ ದುಡಿತಾರ ಈ ಶ್ರೀರಾಮಚಂದ್ರ ಗೌಡ ಕಹಳೆ ಊದರ್ಲಿ ಏನೋ ತಪ್ಪು? ಕಾಪಿ ಪೇಸ್ಟ್. ನಾನು ಫೇಮಸ್ ಆಗಲಿಕ್ಕೆ ಯೂಸ್ ಮಾಡಿರೋ ಐಡಿಯಾವನ್ನ ನೀವು ಯೂಸ್ ಮಾಡ್ತಿದ್ದೀರಾ? ನಿಮಗೆ ಧೈರ್ಯ ಅನ್ನೋದಿದ್ರೆ, ದಮ್ಮು ಕೆಮ್ಮು ಅನ್ನೋದಿದ್ರೆ ಬೇರೆ ಎಂತಾದ್ರೂ ಮಾಡಿಯಲ್ಲ. ನನಗೆ ಬಂದಿರೋ ಐಡಿಯಾನ ನಾನು ಯೂಸ್ ಮಾಡ್ತೀನಿ, ಅದನ್ನೆಲ್ಲ ಕೇಳಕ್ಕೆ ನೀನ್ ಯಾವ? ರೀ ಗೌಡ್ರೆ, ನಿಮ್ ಬಂಡ್ ಜನ್ಮಕ್ ಬೋಂಡ ಸೊಪ್ಪಾಕ ನಾಚಿ ಆಗಲ್ವೇನ್ರಿ ನಿಮ್ಗೆ? ಇನ್ನೊಂದೇ ಒಂದು ಮಾತಾಡಿದ್ರು ರಗಳೆ ರಾಕಿ ಹುಡುಗರು ಜನರ ಕಷ್ಟಕ್ಕೆ ಸ್ಪಂದಿಸೋ ಕಹಳ ಗೌಡನ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ತಲೆಗೆ ಬ್ಯಾಂಡೇಜ್ ಹಾಕೊಂಡು ಪೋಸ್ಟ್ ಮಾಡಿಬಿಡ್ತಾನೆ. ಬನ್ನಿ, ನಾವೇ ಬ್ಯಾಂಡೇಜ್ ಕಟ್ಟಿಕೊಳ್ಳುವ. ಶ್ರೀ ರಾಮ ಚಂದ್ರ ಗೌಡ, ನಿಮ್
ಕಹಳೆಗೌಡ ಗುಂಪಿನಲ್ಲಿ ನಂದು ನಿಮ್ದು ಫೋಟೋ ಹಾಕಿ ಹೊಸ ಎಂಡ್ರು ಅಂತ ಹಾಕ್ಬಿಡಿ. ಹೋಗು ಕುಳುಗುಟ್ಟ ಮಜ್ಜಿಗೆ ತಕೊಂಬೋಗು ಅಂದಿ. ಅಯ್ಯ ಆಯ್ತು ಹೋಯ್ತೀನಿ ಬಿಡಿ. ಅಜ್ಜಿಗಾರ ಚಿಂತೆ ಆದ್ರೆ ಮೊಮ್ಮಗಳಿಗೆ ಮೆಣಸಿಕಾಯಿ ಬಜ್ಜಿ ಚಿಂತೆ ಅಂತೆ. ಗೌಡ್ರೆ ರಾಮ ಕಂಟ್ರೋಲ್ ಯುವರ್ ಸೆಲ್ಫ್. ಬನ್ನಿ ಮಧುರ ಅವ್ರೆ, ಬನ್ನಿ. ಗೌಡ್ರೆ ನಿಮ್ಗೆ ಏನಾಗಿದೆ? ನೀವ್ ಯಾಕೆ ರಾಕಿ ತರ ಪೇಜ್ ಕ್ರಿಯೇಟ್ ಮಾಡಿದಿರಾ? ಮಧುರ ಅವ್ರೆ, ಆ ರಗಳೆ ರಾಕಿ ಕಾಂಟ್ರವರ್ಸಿ ಮಾಡೋಕ್ಕೋಸ್ಕರನೇ ಪೇಜ್ನ ಕ್ರಿಯೇಟ್ ಮಾಡ್ಕೊಂಡನೆ. ಆದರೆ ನಾನು ಜನನಾಯಕ ಆಗೋಕ್ಕೋಸ್ಕರ ಪೇಜ್ನ ಕ್ರಿಯೇಟ್ ಮಾಡೀನಿ. ಆದರೆ ಜನಸೇವೆಗೋಸ್ಕರ 1 ರೂಪಾಯಿನೂ ಖರ್ಚು ಮಾಡಲ್ಲ. ಅಲ್ಲ, ಅವ್ರಿಗೋಸ್ಕರ ನಾ ಏನು ಬೇಕಾದ್ರೂ ಮಾಡೋಕೆ ರೆಡಿಯಾಗಿನಿ ಎಂದಿ. ಜಸ್ಟ್ ಎ ಮಿನಿಟ್. ಹಲೋ, ಕಹಳೆಗೌಡ ಊದ್ತಾವ್ನಿ, ಮಾತಾಡ್ತಾವ್ನಿ ಅವಳಿ. ನಾನಿರುವುದೇ ನಿಮಗಾಗಿ, ನೀವೇನು ತಲೆ ಕೆಡಿಸ್ಕೊಬೇಡಿ. ಬಿಸಿನೀರು ಕಾಯಿಸ್ಕೊಂಡು ತಣ್ಣೀರು ಕುಡಿತಾರೆ, ಅಷ್ಟರಲ್ಲಿ ನಾ ಬಂದ್ಬಿಡ್ತೀನಿ. ಶಾಕ್ ತಗೊಂಡಿದ್ದು ನಾನಲ್ಲ, ದಂಡಲ್ಲಿರೋರು. ಹೆಂಡ್ರಲ್ಲ ಆಗೋರು. ಅಯ್ಯ ಎದುರಟ್ಟವ್ರು ಫೋನ್ ಏನಪ್ಪ ಸುಮ್ಮನೆ ತು. ಯಾರು? ಮಧುರ ಅವ್ರೆ, ನಮ್ಮ ಪೇಜಿನ ಅಭಿಮಾನಿ. ರಗಳೆ ರಾಕಿ ಮೇಲೆ ವಾಗ್ದಾಳಿ ಮಾಡಿದ್ನಲ್ಲ, ಹೋಗ್ಲಕ್ಕ ಫೋನ್ ಮಾಡಿದ್ರು. ಹಂಗೆ ಅವ್ರ ಹಟ್ಟಿ ಒಳ ಚರಂಡಿ ಕಟ್ಕೊಂಡ್ಬಿಟ್ಟಿದ್ದಂತೆ, ಕ್ಲೀನ್ ಮಾಡಿಕೊಡಿ ಅಂದ್ರು. ಬೈತಾ ಅವನಿ. ಪಾರು, ಆ ಕುಳುಗುಟ್ಟ ಮಜ್ಜಿಗೆ ತಂದು ಮಧುರ ಅವರು ಕೊಟ್ಟು ಬಿಡವ. ನಾನು ಕುಡಿದ್ರು ಒಂದೇ, ಅವ್ರು ಕುಡಿದ್ರು ಒಂದೇ. ಅಲ್ಲ, ಮಜ್ಜಿಗೆ ಕುಡ್ಕೊಳ್ಳಿ ಅಂದಿ. ಬರ್ಲಿಯಾ?